ಎಲೆಕ್ಟ್ರಾನ್ ಸಿಟಿಯಿಂದ ಜಸ್ಟ್ 10 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ನಾವು ಬಂದಿರೋದು ಈ ಒಂದು ಟೆಂಪಲ್ಗೆ. ಇದು ನೆರಳೂರು ಪೋಸ್ಟ್ ಆಗುತ್ತೆ, ಅತ್ತಿಬೆಲೆ ಹೋಬಳಿ ಆಗುತ್ತೆ, ಆನೇಕಲ್ ತಾಲೂಕು, ಬ್ಯಾಂಗ್ಳೂರು. ಜಸ್ಟ್ ಏನು ಅಂತ ಹೇಳಿದರೆ ಅತ್ತಿಬೆಲೆಗೆ ಆಮೇಲೆ ಅಲ್ಲಿಂದ ಇರೋದು 5 ಕಿಲೋಮೀಟರ್ಸ್ ಅಷ್ಟೇ. ಎಲೆಕ್ಟ್ರಾನ್ ಸಿಟಿಯಿಂದ 10 ಕಿಲೋಮೀಟರ್ ಇದೆ, ಹತ್ತಿರದಲ್ಲಿ ಇದೆ ಇದು ಎಲೆಕ್ಟ್ರಾನ್ ಸಿಟಿಯಿಂದ. ಸೊ ಈ ಒಂದು ಟೆಂಪಲ್ನ ಹೆಸರು ಬಂದು ವೈಟ್ ಮಾರ್ಬಲ್ ಟೆಂಪಲ್ ಅಂತೇಳಿ. ಹಾಗೆಯೇ ಇನ್ನೊಂದು ಟೆಂಪಲ್ ಅಲ್ಲೇ ಹತ್ತಿರದಲ್ಲಿದೆ, ಅದನ್ನು ನಿಮಗೆ ನಾನು ಆಮೇಲೆ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಇಲ್ಲಿ ನಾವು ವೈಟ್ ಮಾರ್ಬಲ್ ಟೆಂಪಲ್, ಈ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಇದು ಜೈನ್ ಟೆಂಪಲ್. ಹಾಗೆಯೇ ಇಲ್ಲಿಯ ಒಂದು ಶಿಸ್ತು ಇರ್ಬೋದು, ಹಾಗೆಯೇ ಸೈಲೆನ್ಸ್ ಇರ್ಬೋದು, ಹಾಗೆಯೇ ಈ ಒಂದು ಹೊರಗಡೆ ವ್ಯೂ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಟೆನ್ಷನ್ ಫ್ರೀ ಆಗುತ್ತೆ. ಇನ್ನೊಂದು ಏನಂತೇಳಿದರೆ ಅಲ್ಲಿ ಕೂತ್ಕೊಂಡಾಗ ತುಂಬ ತಂಪಾಗಿರುವಂತಹ ಜಾಗಕ್ಕೆ ಬಂದಿದ್ದೀವಿ ಅಂತೇಳಿ ಅನಿಸುತ್ತೆ. ಯಾಕಂತಂದರೆ ಇದು ಫುಲ್ಲು ಮಾರ್ಬಲ್ನಲ್ಲೇ ಕಟ್ಟಲ್ಪಟ್ಟಿರುವಂತಹ ಒಂದು ಟೆಂಪಲ್, ವೈಟ್ ಕಲರ್ ಮಾರ್ಬಲ್ ಟೆಂಪಲ್. ಅದಕ್ಕೋಸ್ಕರನೇ ವೈಟ್ ಮಾರ್ಬಲ್ ಟೆಂಪಲ್ ಅಂತೇಳಿ. ಫುಲ್ಲು ಮಾರ್ಬಲಿಂದನೇ ಕಟ್ಟಿರುವಂಥದ್ದು. ಹಾಗಾಗಿ ಒಳಗಡೆ ಹೊರಗಡೆ ಎಲ್ಲನೂ ಫುಲ್ಲು ತಂಪಾಗಿದೆ. ಹಾಗೆಯೇ ತುಂಬ ದೊಡ್ಡ ಜಾಗದಲ್ಲಿ ಕೂಡ ಇದೆ. ತುಂಬ ಜನರು ಇದ್ದಾರೆ ಅಂತೇಳಿ ಇಲ್ಲಿ ಅನಿಸಲ್ಲ, ರಶ್ ಅಂತ ಅನಿಸಲ್ಲ. ಬಟ್ ಇದು ಫೇಮಸ್ ಟೆಂಪಲ್, ವೈಟ್ ಮಾರ್ಬಲ್ ಟೆಂಪಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಜೈನ್ ಟೆಂಪಲ್ ಇದು. ಜೈನ್ಸ್ನವರೇ ಮಾತ್ರ ಇಲ್ಲಿಗೆ ಬರ್ತಾರೆ ಅಂತೇಳಿ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರವಾಸಿಗರು ಕೂಡ ಇಲ್ಲಿಗೆ ಬಂದೇ ಬರ್ತಾರೆ. ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ ಕೂಡ. ಇಲ್ಲಿ ಏನು ಟಿಕೆಟ್ ಆಗಲಿ ಏನು ಕೂಡ ಕೊಡೋದಕ್ಕಿರಲ್ಲ. ಸೊ ಡೈರೆಕ್ಟ್ ನಾವು ಟೆಂಪಲ್ ಒಳಗಡೆ ಹೋಗ್ಬೋದು, ಯಾವುದೇ ಟಿಕೆಟ್ಸ್ ಏನಿಲ್ಲ. ಚಪ್ಪಲಿಗಳನ್ನು ಬಿಡೋದಕ್ಕೆ ಚಪ್ಪಲಿ ಸ್ಟ್ಯಾಂಡ್ಗಳು ಕೂಡ ಇದೆ, ಅಲ್ಲಿನೂ ಏನು ದುಡ್ಡೇನು ಕೊಡಬೇಕಾಗಿಲ್ಲ. ಹಾಗಾಗಿ ಸೊ ಇವಾಗ ನೋಡಿ ಹೊರಗಡೆಯಿಂದ ಯಾವ ರೀತಿಯಾಗಿ ವ್ಯೂ ಕಾಣಿಸ್ತಾ ಇದೆ ಅಂತೇಳಿ. ಇಲ್ಲಿ ಬಿಸಿಲು ಅಂತ ಅನಿಸ್ತಾ ಇತ್ತು, ಬಟ್ ಆಚೆ ಸ್ವಲ್ಪ ಹೋದಾಗ ಬಿಸಿಲು ಅಂತ ಅನ್ನಿಸ್ಲೇ ಇಲ್ಲ. ಸೊ ನಾವು ಆಲ್ಮೋಸ್ಟ್ ಆಗಿ ಒಂದು 11:30 11:45 ರೀಚ್ ಆಗಿದ್ವಿ. ಸೊ ಹಾಗಾಗಿ ನೋಡಿ ಬಿಸಿಲು ಅಂತೇಳಿ ಅನ್ನಿಸ್ತಾನೆ ಇರಲಿಲ್ಲ ನಮಗೆ. ಅದರ ಮೇಲ್ಗಡೆ ಹೋದಾಗ ಫುಲ್ ಅದು ಮಾರ್ಬಲಲ್ಲಿ ಕಟ್ಟಿರೋದಲ್ವ, ಹಾಗಾಗಿ ಅದು ತುಂಬ ಕೂಲ್ ಆಗಿರುತ್ತೆ. ಒಳಗಡೆ ಎಲ್ಲ ತುಂಬ ಪ್ರಶಾಂತತೆ ಇದೆ. ಮತ್ತು ಏನು ಹೇಳಿದರೆ ತುಂಬ ಸೈಲೆನ್ಸ್ ಇದೆ. ಏನು ಜನರು ಮಾತಾಡ್ಕೊಂಡು ಈ ಥರ ಇದೆಲ್ಲ ಮಾಡುವಂಥದ್ದು ಯಾವುದೂ ಇಲ್ಲ, ತುಂಬ ಸೈಲೆನ್ಸ್ ಇದೆ ಒಳಗಡೆ ಎಲ್ಲ. ಬಟ್ ಒಳಗಡೆ ಫೋಟೋಸ್ ವೀಡಿಯೋಸ್ ಎಲ್ಲ ಯಾವುದು ಎಲೋ ಇಲ್ಲ. ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದರು, ಯಾವುದು ಎಲೋ ಇಲ್ಲ ಅಂತ ಹೇಳಿದರು. ಬಟ್ ಯೂಟ್ಯೂಬಲ್ಲಿ ನೋಡಿದಾಗ ಕೆಲವರೆಲ್ಲ ಒಳಗಡೆದೆಲ್ಲ ವೀಡಿಯೋ ಹಾಕಿದ್ದಾರೆ, ಹೇಗೆ ವೀಡಿಯೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವಿಲ್ಲಿ 2-3 ಜನರಲ್ಲಿ ಕೇಳಿದರು, ವೀಡಿಯೋ ಮಾಡೋದಕ್ಕೆ ಇಲ್ಲ ಅಂತ ಹೇಳಿದರು ಒಳಗಡೆ. ಸೊ ಹೊರಗಡೆನೇ ಹಾಕಿದ್ರು ಇವರು. ಮತ್ತು ಇವರು ಈ ಪೂಜೆ ಮಾಡೋರು ಇರ್ತಾರಲ್ವ, ಇವರು ವೈಟ್ ಕಲರ್ ಬಟ್ಟೆನೇ ಹಾಕ್ಕೊಂಡಿರ್ತಾರೆ. ಮತ್ತು ಅಲ್ಲಿರೋರು ಕೂಡ ವೈಟ್ ಕಲರ್ ಇದೆ ಬಟ್ಟೆ. ಒಳಗಡೆ ಒಂದು 2-3 ಜನ ಇದ್ದರು, ಅವರು ಫುಲ್ಲು ವೈಟ್ ಕಲರ್ ಬಟ್ಟೆನೇ ಹಾಕಿದ್ರು. ಇದೆಲ್ಲ ನೋಡಿ ಮಾರ್ಬಲಿಂದ ಕಟ್ಟಿರುವಂಥದ್ದು. ಈ ಒಂದು ಕೆತ್ತನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಷ್ಟು ಕಷ್ಟ ಅಲ್ವ ಇದನ್ನು ಕಟ್ಟೋದಕ್ಕೆ. ಫುಲ್ಲು ಮಾರ್ಬಲ್. ನಾನಿಲ್ಲಿ ಹೊರಗಡೆನೇ ನಿಂತ್ಕೊಂಡು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಇದು ಬುದ್ಧನ ಪ್ರತಿಮೆ ಅಂತ ಅನಿಸುತ್ತೆ. ಇದು ಏನು ಅಂತ ಅಂದರೆ ಕೆಲವೊಂದು ನಮಗೆ ಗೊತ್ತಾಗ್ತಿರಲಿಲ್ಲ. ಅಂದರೆ ಇದು ಏನು ಅಂತೇಳಿ ಎಲ್ಲ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ತುಂಬ ಅಲ್ಲಿ ತುಂಬ ಟೆಂಪಲ್, ಅಂದರೆ ಅಲ್ಲಿ ಒಳಗಡೆ ಚಿಕ್ಕ ಟೆಂಪಲ್ಗಳೆಲ್ಲ ಇತ್ತು. ಸೊ ಕೆಲವೊಂದೆಲ್ಲ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ಹೊರಗಡೆನೂ ವೀಡಿಯೋ ಮಾಡೋದಕ್ಕಿಲ್ಲ ಅಂತ ಹೇಳ್ತಾಯಿದ್ರು, ಸೈಡ್ನಲ್ಲೆಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಬಟ್ ಆದರೂ ನಾನು ಕದ್ದು ವೀಡಿಯೋ ಮಾಡ್ತಾಯಿದ್ದೆ. ಸೊ ನೋಡಿ ಕೆತ್ತನೆಗಳೆಲ್ಲ ಹೇಗಿದೆ ಅಂತೇಳಿ. ಇದೆಲ್ಲ ಮಾರ್ಬಲಿಂದನೇ ಕಟ್ಟಿರುವಂಥದ್ದು, ಓಕೆನಾ. ಸೊ ಹಾಗಾಗಿ ಎಷ್ಟು ತಂಪಾಗಿದೆ ಜಾಗ ಅಂತ ಅಂದರೆ ಸಂಜೆ ಆದಾಗಂತೂ ಇಲ್ಲಿ ಹೋಗೋಕ್ಕೇ ಸಾಧ್ಯ ಇಲ್ಲ ಅನಿಸುತ್ತೆ, ಅಷ್ಟು ಕೂಲಾಗಿರ್ಬೋದು. ಮಧ್ಯಾಹ್ನದ ಹೊತ್ತೇ ಕೂಲಾಗಿರುತ್ತೆ, ಇನ್ನು ಸಂಜೆ ಆದಾಗ ಯಾವ ರೀತಿ ಇರಬೇಡ ಹೇಳಿ, ಫುಲ್ಲು ಕೂಲಾಗಿರ್ಬೋದಲ್ವ. ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅವಳಿಗೆ ಒಂದು ಕಡೆ ಇನ್ನೊಂದು ಕಡೆ ಹಸಿವಾಗ್ತಾಯಿತ್ತು. ಮಾರ್ನಿಂಗ್ ಪೂರಿ ಮಾಡಿದ್ದೆ, ಒಂದೇ ಪೂರಿ ತಿಂದಿದ್ಲು, ಅವಳಿಗೆ ಹಸಿವು ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಇದ್ಲು. ಹೊರಗಡೆ ನೋಡಿ ಯಾವ ರೀತಿಯಾಗಿ ಅಲ್ಲಲ್ಲಿ ನಾನು ಸ್ವಲ್ಪ ವೀಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಖುಷಿಯಾಯಿತು ನನಗೆ ಈ ಟೆಂಪಲ್ ನೋಡಿ. ಏನು ಅಂತಂದರೆ ಒಂಥರ ಟೆನ್ಷನ್ ಫ್ರೀ ಆಗುತ್ತೆ. ಏನೆಲ್ಲ ನಮ್ಮ ಮನಸ್ಸಲ್ಲಿ ಟೆನ್ಷನ್ಗಳಿರ್ಬೋದು, ಏನೆಲ್ಲ ಇರುತ್ತಲ್ವ, ಇಲ್ಲಿಗೆ ಬಂದಾಗ ಏನೋ ಒಂಥರ ಖುಷಿ ಅಂತ ಅನಿಸ್ತು ನನಗೆ.
ಸೊ ತುಂಬಾ ಚೆನ್ನಾಗಿದೆ. ಎದುರುಗಡೆ ಯಾವುದು ವೀಡಿಯೋ ಮಾಡೋದಕ್ಕಿರಲಿಲ್ಲ, ಬಟ್ ಇವಾಗಿನ ಕ್ಯಾಮ್ರಾಗಳೆಲ್ಲ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಕಿಸೆಗೆಲ್ಲ ಹಾಕ್ಕೊಂಡು ಹೋಗಿರ್ತಾರೆ, ಪಾಕೆಟ್ಗಳಿಗೆಲ್ಲ ಕ್ಯಾಮ್ರಾ ವೀಡಿಯೋ ಮಾಡೋದಕ್ಕೆಲ್ಲ ಒಳಗಡೆ ಆಗುತ್ತೆ ಅಂತೇಳಿ. ಅದು ಯಾರಿಗೂ ಗೊತ್ತಾಗಲ್ವಲ್ಲ. ಸೊ CC ಕ್ಯಾಮ್ರಾ ಇದೆ ಒಳಗಡೆ, ಹಾಗಾಗಿ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಸೆಕ್ಯೂರಿಟಿ ಅಂತೂ ಅಲ್ಲಲ್ಲಿ ಫೋಟೋಸ್ ತೆಗಿತಾ ಇದ್ದವರಿಗೆಲ್ಲ ಬಂದು ಇದು ಮಾಡ್ತಾಯಿದ್ರು. ಆಮೇಲೆ ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ, ಎಲ್ಲ ಆಚೆ ಹೋಗಿ ಅಂತ ಹೇಳ್ತಾಯಿದ್ರು. ಒಳಗಡೆ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಇಲ್ಲಿ ಹತ್ತಿರದಲ್ಲಿ ಬಂದರೆ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ ನೋಡಿ, ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಟೆಂಪಲು. ಹಾಗೆಯೇ ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿನೂ ಅಷ್ಟೇ ಸೆಕ್ಯೂರಿಟಿ ಎಲ್ಲರೂ ಇದ್ದರು, ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಹಾಗೇನೆ ಇದರ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದರ ಒಳಗಡೆ ಏನೆಲ್ಲ ಇಟ್ಟಿದ್ರಪ್ಪ ಏನಂತಲೇ ನಮ್ಗೆ ಗೊತ್ತಾಗಿಲ್ಲ. ಮತ್ತು ಅವರಲ್ಲಿ ಕೇಳಿದ್ವಿ ನಾವು, ಅವ್ರು ಹೇಳಿದರು ಇದೆಲ್ಲ ಜೈನ್ಸ್ ಏನು ಪೂಜೆ ಮಾಡುವಂಥದ್ದು, ಅಂದರೆ ಅವತಾರಗಳು. ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ವಿಷ್ಣುವಿನ ಅವತಾರಗಳು ಈ ಥರ ಇದೆ ಅಲ್ವಾ, ಅದೇ ಥರ ಬುದ್ಧನ ಅವತಾರಗಳನ್ನು ಇಲ್ಲಿ ಒಳಗಡೆ ಇದು ಮಾಡಿದ್ದಾರೆ. ಇಲ್ಲಿ ಏನು ಬ್ಯಾಗ್ಗಳಿರಲಿ, ಫೋಟೋಸ್ ಆಗಲಿ ಒಳಗಡೆ ಏನು ಮಾಡಲಿಕ್ಕಿಲ್ಲ, ಯಾಕಂದರೆ CC ಕ್ಯಾಮ್ರಾ ಇದೆ ಅಂತ ಹೇಳಿದರು. ಬಟ್ ಹೊರಗಡೆಯಿಂದ ವೀಡಿಯೋ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಹೊರಗಡೆಯಿಂದ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಇದು ಕೂಡ ಅಷ್ಟೇ, ಇಲ್ಲಿ ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ ದೇವರುಗಳೆಲ್ಲ. ಅದೇ ಬುದ್ಧನ ಅವತಾರಗಳನ್ನು ಅಲ್ಲಿ ಒಂದೊಂದಾಗಿ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಅಂದರೆ ಈಗ ನಾವು ಹಿಂದೂ ಟೆಂಪಲಿಗೆ ಹೋದಾಗಲೂ ಅದೇ ಥರ ಇರುತ್ತೆ ಅಲ್ವಾ, ವಿಷ್ಣುವಿನ ಅವತಾರಗಳನ್ನು ಹೇಳುವಂಥದ್ದು. ಅದೇ ಥರ ಬುದ್ಧನ ಅವತಾರಗಳು, ಅಂದರೆ ಅದು ಓದಿದರೆ ಗೊತ್ತಾಗುತ್ತೆ ನಮಗೆ. ಸೊ ಎಷ್ಟು ಅವತಾರ ಇಲ್ಲ ಅದೆಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಅದು ಅವ್ರ ಹತ್ರ ಕೇಳಿದ್ವಿ, ಅದಕ್ಕೆ ಅವ್ರು ಹೇಳಿದರು ಆ ಥರ ಬುದ್ಧನ ಅವತಾರಗಳನ್ನು ಅದರಲ್ಲಿ ಇದು ಮಾಡಿರುವಂಥದ್ದು ಅಂತ. ಹಾಗೆಯೇ ಇಲ್ಲೊಂದು ಚಿಕ್ಕದಾಗಿ ಒಂದು ಏನೋ ಟೆಂಪಲ್ ಥರ ಏನೋ ಇತ್ತು, ಏನಂತ ಗೊತ್ತಿಲ್ಲ. ಹಾಗಾಗಿ ಹಾಗೆಯೇ ಇಲ್ಲಿ ಇದಿದೆ, ಏನು ಬೆಳ್ಳಿದು ರಥ ಇದೆ ನೋಡಿ, ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಈಚೆ ಸೈಡ್ನಲ್ಲಿ ಒಳಗಡೆ ಬೆಳ್ಳಿ ರಥ ಕೂಡ ಒಳಗಡೆ ಇತ್ತು. ಇದೆಲ್ಲ ವೈಟ್ ಕಲರ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಮಾರ್ಬಲಿಂದನೇ ಕಟ್ಟಿರುವಂಥದ್ದು, ಓಕೆನಾ. ಇದೆಲ್ಲ ಮಾರ್ಬಲ್ಗಳೇ, ಅಷ್ಟು ಚೆನ್ನಾಗಿದೆ. ವೈಟ್ ಕಲರ್ ತುಂಬಾ ಚೆನ್ನಾಗಲ್ವಾ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಒಳಗಡೆ ಬೆಳ್ಳಿಯ ರಥ ಕೂಡ ಇದೆ. ತುಂಬ ವೈಟ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ವ್ಯೂ ಅಂತೂ ಸಖತ್ತಾಗಿ ಬರುತ್ತೆ ಆಯಿತಾ. ಆಕಾಶ ಕೂಡ ನೀಲಿ ಕಲರಲ್ಲಿದ್ದಾಗ ಹೊರಗಡೆಯಿಂದ ವ್ಯೂ ಸಖತ್ತಾಗಿ ಬರುತ್ತೆ, ಫೋಟೋಸ್ ಎಲ್ಲ ತುಂಬ ಸಖತ್ತಾಗಿ ಬರುತ್ತೆ. ಬಿಸಿಲಿದ್ರೂ ಆಚೆ ಸೈಡ್ ಫುಲ್ಲು ಏನು ತಂಪಾಗಿರುತ್ತಲ್ವ, ಹಾಗಾಗಿ ಏನು ಅಂತ ಹೇಳಿದರೆ ಆಚೆ ಸೈಡು ಸ್ವಲ್ಪ ನೆರಳು ಕೂಡ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ಏನೋ ಒಳಗಡೆ ಎಲ್ಲ ಏನು ಆಚೆ ಸೈಡ್ನಲ್ಲೆಲ್ಲ ಏನೋ ಹಾಲ್ ಥರ ಎಲ್ಲ ಇದೆ, ಅದಕ್ಕೆಲ್ಲ ಎಂಟ್ರಿ ಏನಿಲ್ಲ, ಭೋಜನ ಶಾಲಾ ಎಲ್ಲ ಇದೆ. ಅದು ಯಾರಿಗೆ ಊಟ ಏನು ಅಂತ ನನಗೆ ಅದು ಗೊತ್ತಿಲ್ಲ ಇನ್ಫಾರ್ಮೇಷನು. ಮತ್ತು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಒಳಗಡೆ ಆಚೆ ಸೈಡ್ನಲ್ಲಿ ಇದೆ ಅಂತೆ. ಬಟ್ ಅದು ಯಾವ ಥರ ಎಂಟ್ರಿ ಇದೆ, ಎಂಟ್ರಿ ಫೀಸ್ ಇದೆಯಾ ಏನಂತ ಗೊತ್ತಿಲ್ಲ. ಅಂದರೆ ಜೈನ್ಸ್ ಶೈಲಿಯಲ್ಲಿ ಊಟ ಇದೆ ಅಂತೆ, ಬಟ್ ಅದು ಎಲ್ರಿಗೂ ಅಥವಾ ದುಡ್ಡು ಕೊಡಬೇಕಾ ಅದರ ಬಗ್ಗೆ ಇನ್ಫಾರ್ಮೇಷನ್ ಏನು ಗೊತ್ತಿಲ್ಲ ನನಗೆ. ನೀವು ಏನಾದರೂ ಹೋದರೆ ಅಲ್ಲಿ ಕೇಳಿ ನೋಡಿ, ಅವ್ರು ಹೇಳ್ತಾರಲ್ವಾ. ಸೊ ಹಾಗಾಗಿ ಹೊರಗಡೆಯಿಂದ ಮಾತ್ರ ವೀಡಿಯೋಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಅಲ್ಲಲ್ಲಿ ಸೆಲ್ಫಿ ಎಲ್ಲ ತಗೊಳ್ಳೋದಕ್ಕೆ ಬಿಡಲ್ಲ, ಬೈತಾರೆ, ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಆಚೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡು ಸೆಲ್ಫಿ ಅದು ಇದೆಲ್ಲ ಏನು ಹೊಡೆಯೋಂಗಿಲ್ಲ. ಹೊರಗಡೆ ಕೂತ್ಕೊಳ್ಳೋ ಹಾಗೇ ಇಲ್ಲ, ಅಲ್ಲಿ ಒಳಗಡೆ ಮಾತ್ರ ಕೂತ್ಕೊಳ್ಳೋದಕ್ಕೆ ಬಿಡ್ತಾರೆ. ಮತ್ತು ಹೊರಗಡೆ ಎಲ್ಲ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಬಿಡಲ್ಲ, ಅಂದರೆ ಟೆಂಪಲ್ ಸುತ್ತ, ಓಕೆನಾ. ಬೇರೆ ಪ್ಲೇಸಲ್ಲಿ ಇಲ್ಲೆಲ್ಲ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಟೆಂಪಲ್ ಸುತ್ತ ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ಹೋಗಿ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ವೈಟ್ ಮಾರ್ಬಲ್ ಟೆಂಪಲ್ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಹಾಗೆಯೇ ನಿಮಗೆ ಫೋಟೋಸ್ ಎಲ್ಲ ತೆಗಿಬೇಕು, ಒಳ್ಳೊಳ್ಳೆ ಇದು ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್, ಓಕೆನಾ. ತುಂಬ ಚೆನ್ನಾಗಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸಂಜೆ ಬಂದರೆ ಅಂತೂ ಇದು ನೆಕ್ಸ್ಟ್ ಇನ್ನೊಂದು ಹೇಳ್ತೇನೆ, ಇದು ಓಪನ್ ಬಂದು ನನ್ನ ಪ್ರಕಾರ ಇದು ವೈಟ್ ಕಲರ್ ಇದಿದೆ ಅಲ್ವಾ, ಈ ವೈಟ್ ಮಾರ್ಬಲ್ ಟೆಂಪಲ್ ಆಲ್ಮೋಸ್ಟ್ 7 AM ಇಂದ ನೈಟ್ 8-7 ಏನೋ ಇರುತ್ತೆ. ಅಂದರೆ ಇದು ಕ್ಲೋಸ್ ಮಾಡಲ್ಲ ಅಂತ ಅನಿಸುತ್ತೆ, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಇನ್ನೊಂದಿದೆ ನೋಡಿ ಪಿಂಕ್, ಅದು 12ವರೆಗೇನೋ ಕ್ಲೋಸ್ ಮಾಡ್ತಾರೆ. ಅದು ಅಲ್ಲೇ ಹತ್ತಿರದಲ್ಲಿರೋದು, ಇವಾಗ ನಾವು ಬರ್ತಾ ಇದ್ದೀವಿ ನೋಡಿ, ಅಲ್ಲೇ ಹತ್ತಿರ ಅಂದರೆ ಸ್ವಲ್ಪ ಒಂದು 800 ಮೀಟರ್ 600 ಮೀಟರ್ ಏನೋ ಅಷ್ಟೇ ದೂರ ಇರೋದು. ಅಷ್ಟು ದೂರದಲ್ಲಿ ಇನ್ನೊಂದು ಪಿಂಕ್ ಮಾರ್ಬಲ್ ಟೆಂಪಲ್ ಇದೆ. ಅದು ಸ್ವಲ್ಪ ಚಿಕ್ಕ ಟೆಂಪಲ್, ಇದು ವೈಟ್ ಇದು ಸ್ವಲ್ಪ ದೊಡ್ಡದಿದೆ, ಅದು ಸ್ವಲ್ಪ ಚಿಕ್ಕದು. ಮತ್ತು ಇನ್ನೊಂದು ಏನಂದರೆ ಪಿಂಕ್ ಅಂದರೆ ಅದು ಬಿಸಿಲಿಗೆ ಸ್ವಲ್ಪ ಕಲರ್ ಎಲ್ಲ ಹೋಗಿದೆ, ಓಕೆನಾ.
ಪಿಂಕ್ ಇದೆ ಬಟ್ ಸ್ವಲ್ಪ ಕಲರ್ಸ್ ಎಲ್ಲ ಹೋಗಿದೆ. ಸೊ ಇಲ್ಲಿ ನೋಡಿ ಇದು ಶ್ರೀ ಪಾರ್ಶ್ವ ಸುಶೀಲ್ ಧಾಮ ಅಂತೇಳಿ, ಓಕೆನಾ. ಇವಾಗ ನಾವು ಬಂದಿರೋದು ನೋಡಿ, ಇದೇನು ಶ್ರೀ ಸುಶ್ವಾಣಿ ಮಾತಾಜಿ ಧಾಮ್ ಅಂತೇಳಿ. ಇದು ಸ್ವಲ್ಪ ಚಿಕ್ಕದು. ಇದು ನೋಡಿ ಪಿಂಕ್ ಮಾರ್ಬಲ್ ಟೆಂಪಲ್, ಓಕೆನಾ. ವೈಟ್ ಮಾರ್ಬಲ್ ಟೆಂಪಲ್ ಆ್ಯಂಡ್ ಪಿಂಕ್ ಮಾರ್ಬಲ್ ಟೆಂಪಲ್. ಇದು ಸ್ವಲ್ಪ ಚಿಕ್ಕದಾಗಿದೆ. ಇದು ಕೂಡ ಅಷ್ಟೇ ಫುಲ್ಲು ಮಾರ್ಬಲಿಂದ ಮಾಡಿರುವಂಥದ್ದು. ಕಲರ್ ಮಾತ್ರ ಪಿಂಕ್, ಓಕೆನಾ. ಪಿಂಕಿಗಿಂತ ವೈಟು ಸಖತ್ತಾಗಿ ಕಾಣಿಸ್ತಾ ಇತ್ತಲ್ವ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಹೇಗಿದೆ ಅಂತೇಳಿ ಹೇಳಿ ಟೆಂಪಲು. ತುಂಬ ಚೆನ್ನಾಗಿದೆ. ಆಮೇಲೆ ನೀಟ್ನೆಸ್ ಇದೆ ಅಲ್ವಾ, ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ನೀಟಾಗಿದೆ, ಓಕೆನಾ. ಸ್ವಲ್ಪನೂ ಗಲೀಜಾಗಲಿ ಏನಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇಷ್ಟು ನೀಟಾಗಿರುವಂಥದ್ದಂದರೆ, ನಾನು ಕೆಲವೊಂದು ಕಡೆ ಅಂದ್ಕೊಂಡಿರ್ತೀನಿ ಇಷ್ಟು ನೀಟಾಗಿದೆ ಅಂತ ಅಂದರೆ, ಇಷ್ಟು ನೀಟಾಗಿರೋ ಟೆಂಪಲ್ ಎಲ್ಲೂ ನೋಡಿಲ್ವಾ ಅಂತ ನಂಗೆ ಒಂದೊಂದು ಸಲ ಅನಿಸ್ಬಿಡುತ್ತೆ. ಆ ಥರ ನೀಟಾಗಿದೆ, ಓಕೆನಾ. ಮತ್ತು ಇಲ್ಲಿ ಆಚೆ ಸೈಡ್ ಈಚೆ ಸೈಡು ಗಾರ್ಡನ್ಗಳಿರ್ಬೋದು, ಮರಗಳಿರ್ಬೋದು, ಹೂವಿನ ಗಿಡಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಅಂದರೆ ಸುಮ್ಮನೆ ಏನು ಟೈಮ್ ಪಾಸಿಗೋಸ್ಕರ ಇಲ್ಲಿ ಅಂದರೆ ಸುಮ್ಮನೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿನೂ ಅಷ್ಟೇ ಒಳಗಡೆ ಏನು ಹಾಕಿರಲಿಲ್ಲ ವೀಡಿಯೋ ಮಾಡಬೇಡಿ ಅಂತ, ಬಟ್ ಭಯ ಆಯಿತು ಇನ್ನೇನಾದರೂ ಹೇಳ್ತಾರಾ ಅಂತ. ಸೊ ಅಲ್ಲೇ ನಾನು ಕೂತ್ಕೊಂಡು ಒಳಗಡೆದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ನೋಡಿ. ಅಲ್ಲೇ ಒಳಗಡೆ ಕೂತ್ಕೊಂಡಿದ್ವಿ, ಅಲ್ಲೇ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿತ್ತು ಮಾತ್ರ ಒಳಗಡೆ ದೇವರು ಕೂಡ. ಹಾಗಾಗಿ ಮತ್ತೆ ಏನಾದರೂ ಬೈತಾರೆ ಅಂತೇಳ್ಬಿಟ್ಟು ಇದು ಮಾಡಿಲ್ಲ. ಅಲ್ಲ, ನಾವು ಮನುಷ್ಯರೇ, ಅವರು ಮನುಷ್ಯರೇ. ಬಟ್ ಏನು ಮಾಡ್ತಾರೆ ಅಂದರೆ ಮೊಬೈಲ್ ತಗೊಂಡು ಕ್ಯಾಮ್ರಾ ವೀಡಿಯೋ ಏನಾದರೂ ಮಾಡಿದರೆ ಅದನ್ನು ಡಿಲೀಟ್ ಮಾಡ್ತಾರೆ ಅಷ್ಟೇ, ಹಾಕಬೇಡಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆದರೆ ಕೆಲವೆಲ್ಲ ಯೂಟ್ಯೂಬಲ್ಲಿ ನೋಡಿದರೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿರ್ತಾರಪ್ಪ. ಏನು ದುಡ್ಡು ಕೊಟ್ಟು ಮಾಡ್ತಾರಾ ಏನಂತ ಗೊತ್ತಿಲ್ಲ. ಬಟ್ ನಾವು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ದುಡ್ಡೆಲ್ಲ ಕೊಟ್ಟು ವೀಡಿಯೋಸ್ ಎಲ್ಲ ಮಾಡಲ್ಲ. ವೀಡಿಯೋಗೆ ಅಲೌ ಇದ್ದರೆ ವೀಡಿಯೋ ಮಾಡ್ತೀವಿ, ಇಲ್ಲಾಂದರೆ ಹೊರಗಡೆದು ಸ್ವಲ್ಪ ವೀಡಿಯೋ ಮಾಡ್ತೀವಿ. ಇಲ್ಲಿಗೆ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ ಅಂತೇಳಿ. ಇದು ಹೋಮ ಏನಾದರೂ ಆಗುವಂಥ ಜಾಗ ಇರ್ಬೋದು. ಸೊ ಆ ಥರನೇ ನಮಗೆ ಕಾಣಿಸ್ತಾ ಇತ್ತು, ಬಟ್ ಏನಂತ ಗೊತ್ತಿಲ್ಲ, ಅಲ್ಲಿ ಏನು ಬರ್ದಿರಲಿಲ್ಲ. ಇವಳು ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಏನು ಇದೆಲ್ಲ ಇದೆ ಅಲ್ವಾ, ಇಲ್ಲಿ ನೀವು ಇದು ಬಿಸಿಲು ಅಂತ ಅನಿಸುತ್ತೆ, ಬಟ್ ಇಲ್ಲಿ ನೀವು ನಡ್ಕೊಂಡು ಬರಬೇಕಾದ್ರೆ ಇದು ಯಾವುದು ಬಿಸಿ ಇಲ್ಲ, ಓಕೆನಾ. ಅಷ್ಟು ತಣ್ಣಗಿದೆ, ಕೂಲಾಗಿದೆ. ಈಗ ನೋಡಿ ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ಲು ಅವಳು, ಹಸಿವಾಗ್ತದೆ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ ಶಿವನ ಒಂದು ಮೂರ್ತಿ ಇದೆ ಇಲ್ಲಿ. ಅಲ್ಲಿ ನೀರು ಬರುವಂಥದ್ದೆಲ್ಲ ತುಂಬ ಚೆನ್ನಾಗಿತ್ತು. ಅವಳು ಅಲ್ಲೇ ನಿಂತ್ಕೊಂಡು ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ಲು, ಅಲ್ಲೇ ನಿಂತ್ಕೊಂಡು ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ಲು ಅವಳು. ಹಾಗೆಯೇ ಇಲ್ಲಿ ಒಂದು ಶಿವನ ಮೂರ್ತಿ ಕೂಡ ಇದೆ. ಹಾಗೆಯೇ ಇಲ್ಲಿ ಶಿವಲಿಂಗ ಕೂಡ ಆಚೆ ಸೈಡ್ ಎದುರುಗಡೆ ಶಿವಲಿಂಗ ಕೂಡ ಇದೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಪಿಂಕ್ ಮಾರ್ಬಲ್ ಟೆಂಪಲ್ ಅಂತೇಳಿ. ಸೊ 2 ಟೆಂಪಲ್ ಅಲ್ಲೇ ಹತ್ತಿರದಲ್ಲಿರೋದು. ನೀವು ಎಲೆಕ್ಟ್ರಾಸಿಟಿಯಿಂದ ಏನಾದರೂ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಲೆಫ್ಟ್ ಸೈಡೇ ಸಿಗುತ್ತೆ, ಓಕೆನಾ. ಲೆಫ್ಟ್ ಸೈಡಲ್ಲೇ ನಿಮಗೆ 2 ಟೆಂಪಲ್ಗಳು ಈ ಸೈಡಿಂದ ಹೋದರೆ ಸಿಗುತ್ತೆ. ನೀವೇನಾದರೂ ಅತ್ತಿಬೆಲೆಯಿಂದ ಬರ್ತಾ ಇದ್ದೀರಾ, ಆಚೆ ಸೈಡಿಂದ ಬರ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ರೈಟ್ ಸೈಡಿಗೆ ಟೆಂಪಲ್ ಸಿಗುತ್ತೆ, ಓಕೆ. ಈಚೆಯಿಂದ ಎಲೆಕ್ಟ್ರಾನ್ ಸಿಟಿಯಿಂದ ಹೋದರೆ ಲೆಫ್ಟ್ ಸೈಡಲ್ಲೇ ಟೆಂಪಲ್ ಇರುತ್ತೆ, ದ್ವಾರ ಇರುತ್ತೆ. ನಿಮಗೆ ಆ ದ್ವಾರ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಬಂದಿದ್ದೀವಿ ಅಂತೇಳಿ. ಆಮೇಲೆ ನೀವು ಹೇಗೂ ಮ್ಯಾಪ್ ಇರುತ್ತೆ ನೋಡಿ, ಈಗ ಮ್ಯಾಪ್ ಎಲ್ಲ ಹಾಕ್ಕೊಂಡು ಹೋದಾಗ ಗೊತ್ತಾಗುತ್ತೆ ಎಲ್ಲಿಗೆ ನೀವು ಬಂದಿದ್ದೀರಾ ಅಂತ. ಸೊ ತುಂಬ ಚೆನ್ನಾಗಿದೆ ಟೆಂಪಲ್. ನೀವು ಬೇಕಿಂತಿದ್ರು ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡಿ. ಅಂದರೆ ನಾವು ಹೋಗದ ಪ್ಲೇಸಿಗೆಲ್ಲ ವಿಸಿಟ್ ಮಾಡೋದಿದೆಯಲ್ವಾ, ಅದು ತುಂಬಾ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಏನೋ ಒಂದು ಜಾಗವನ್ನು ನೋಡಿದ್ದೀವಿ ಅಂಥೇಳಿ ಒಂದು ಖುಷಿ ಅಂಥೇಳಿ ಅನಿಸುತ್ತೆ ನಮಗೆ. ಸೊ ಫುಲ್ ಹೊರಗಡೆ ಎಲ್ಲ ಇಲ್ಲೇನೋ ಎಲ್ಲ ಬಿಲ್ಡಿಂಗ್ಗಳಿದೆ, ಅದು ಬಟ್ ಏನಂತ ಗೊತ್ತಿಲ್ಲ ನನಗೆ. ಅಲ್ಲೇನು ಹಾಕಿರಲಿಲ್ಲ, ಬರ್ದೆಲ್ಲ ಅದೆಲ್ಲ ಏನು ಅಂಥೇಳಿ ಎಲ್ಲ ಏನು ಗೊತ್ತಿಲ್ಲ. ಸೊ ನೀರೆಲ್ಲ ಬರುವಂಥದ್ದು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ, ಓಕೆ. ಹಾಗೆಯೇ ಇಲ್ಲಿ ಶಿವಲಿಂಗ ಕೂಡ ಇದೆ ನೋಡಿ ಒಳಗಡೆ. ಇವಾಗ ನೋಡಿ ಇಲ್ಲಿ ವೀಡಿಯೋಸ್ ಮಾಡ್ಬೋದು, ಬಟ್ ಇಲ್ಲಿ ಏನು ಬರ್ದಿರಲಿಲ್ಲ ಮತ್ತು ಇಲ್ಲಿ ಯಾರು ಸೆಕ್ಯೂರಿಟಿಗಳು ಯಾರು ಇರಲಿಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ನೋಡಿ. ವೈಟ್ ಕಲರಲ್ಲಿ ಶಿವಲಿಂಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಹಾಗೆಯೇ ತುಂಬ ಖುಷಿಯಾಯಿತು ಈ ಟೆಂಪಲ್ಗೆ ಬಂದು ಕೂಡ. ಹೊರಗಡೆ ಇದೆಲ್ಲ ನೋಡಿ ಮಾರ್ಬಲಿಂದನೇ ಕಟ್ಟಿರುವಂಥದ್ದು. ಇದು ಪಿಂಕ್ ಕಲರ್ ಏನಂತಂದರೆ ಫುಲ್ ಪಿಂಕ್ ಇದ್ದಿರ್ಬೋದು, ಬಟ್ ಇದು ಏನು ಬಿಸಿಲಿಗೆ ಈ ಥರ ಕಲರ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಸೊ ಹಾಗಾಗಿ ವೈಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ. ಇದು ಕೂಡ ಕಲರ್ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಡಿಮ್ ಆಗಿದೆ ಅಂತೇಳಿ ಅಷ್ಟೇ ಕಲರ್ ಬಿಟ್ಟರೆ ಬೇರೆ ಏನು ಇಲ್ಲ.
ಹಾಗೆಯೇ ನಾನು ಹಿಂದೆ ಒಂದು ಬಸವನಗುಡಿಯಲ್ಲಿ ವೀಡಿಯೋಸ್ ಕೂಡ ಹಾಕಿದ್ದೆ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಮಾಡಿ. ಅಲ್ಲಿ ನಿಮಗೆ ಗೋವರ್ಧನ ಕ್ಷೇತ್ರ ಸಿಗುತ್ತೆ. ಹಾಗೆಯೇ ದೊಡ್ಡ ಬಸವಣ್ಣ, ದೊಡ್ಡ ಗಣಪತಿ ಟೆಂಪಲು ಅಲ್ಲೆಲ್ಲ ಹೋದರೆ ತುಂಬ ಟೆಂಪಲ್ಗಳನ್ನೆಲ್ಲ ನೋಡ್ಬೋದು ಬಸವನಗುಡಿ ಎಲ್ಲ ಹೋದರೆ. ಹಾಗೆಯೇ ಇದು ಎಲೆಕ್ಟ್ರಾನ್ ಸಿಟಿಯಿಂದ ಜಸ್ಟ್ 10 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.